ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಹೈವೇ ಸರಿ ಮಾಡ್ರಪ್ಪ ಅಂತ ದಿನೇ ಜನ ಗೋಳಾಡ್ತಾ ಇದ್ರೆ, ಇನ್ನೊಂದ್ ಕಡೆ ರಸ್ತೆ ಬಂದ್ ಮಾಡಿರೋದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಿರೋ ಕೆಲವರು ಮಣ್ಣು ತಿನ್ನೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಧೂಳು ರಸ್ತೆಯ ಮಧ್ಯೆ ಟಿಪ್ಪರ್ಗಳ ಧೂಳು ಇವರು ಮಾಡ್ತಿರೋ ಅಕ್ರಮವನ್ನೇ ಮರೆಮಾಚಿದ. ಬಳ್ಳಾರಿಯ ಇಲ್ಲಿಗಲ್ ಮೈನಿಂಗ್ ರೀತಿಯಲ್ಲಿಯೇ ಶಿರಸಿಯಲ್ಲಿ ಅಕ್ರಮ ಮಣ್ಣು ಮಾಫಿಯಾ ಗ್ಯಾಂಗ್ ಒಂದು ಫುಲ್ ಆಕ್ಟಿವ್ ಆಗಿದೆ. ರಾಜಾರೋಷವಾಗಿ ನಡೀತಾ ಇರೋ ದಂಧೆಯ ಬಗ್ಗೆ ಅಧಿಕಾರಿಗಳು ತೋರುತ್ತಿರುವ ಜಾಣ ಮೌನ ಹಲವು ಅನುಮಾನಗಳನ್ನು ಹುಟ್ಟಿಹಾಕಿದೆ. ಬಳ್ಳಾರಿ ಅಕ್ರಮ ಗಣಿಗಾರಿಕೆ ನೆನಪಿಸುವ ಕರಾಳ ದಂಧೆ. ಹೈವೇ ಬಂದ್, ಇತ್ತ ಮಣ್ಣು ಮಾಫಿಯಾ ಆಕ್ಟಿವ್. ಟಿಪ್ಪರ್ ಧೂಳಲ್ಲಿ ಮರೆಯಾಯಿತು ಅಕ್ರಮ ದಂಧೆ. ಅದು ಆಲ್ರೆಡಿ ಧೂಳಿನ ರಸ್ತೆ. ಆ ಧೂಳಿನ ರಸ್ತೆ ಮಧ್ಯೆ ನಂದೆಲ್ಲಿಡ್ಲಿ ಎನ್ನುವಂತೆ ನುಗ್ತಾ ಇರೋ ಟಿಪ್ಪರ್ಗಳು ಒಂದಲ್ಲ ಎರಡಲ್ಲ, ಸುಮಾರು 40ಕ್ಕೂ ಹೆಚ್ಚು ಲಾರಿಗಳು ಅಕ್ರಮವಾಗಿ ಮಣ್ಣು ಲೋಡ್ ತುಂಬಿಸಿ ಯಾರ ಹೆದರಿಕೆಯೂ ಇಲ್ಲದೆ ರಾಜಾರೋಷವಾಗಿ ಸಾಗಾಟ. ಈ ದೃಶ್ಯ ಕಂಡುಬಂದಿದ್ದು ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯ ಸಣ್ಣಕೇರಿ ಸಮೀಪದ ಇಸಳೂರು ಫಾರೆಸ್ಟ್ ಕ್ವಾರ್ಟರ್ ಸಮೀಪ. ಶಿರಸಿ ಹಾವೇರಿ ಹೈವೇ ಬಂದಾಗಿದ್ಯಲ್ವಾ ಅಂತ ಕೇಳಬೇಡಿ. ಮೋಸ್ಟ್ಲಿ ಬಂದಾಗಿದ್ದನ್ನೇ ಬಂಡವಾಳ ಮಾಡಿಕೊಂಡ ಈ ಮಾಫಿಯಾ ಗ್ಯಾಂಗ್ ಇನ್ನಷ್ಟು ಆಕ್ಟಿವ್ ಆಗಿ ದಂಧೆ ನಡೆಸ್ತಾ ಇದೆ. ಶಿರಸಿ ಸುತ್ತಮುತ್ತ ಅವ್ಯಾಹತ ಮಣ್ಣು ಮಾಫಿಯಾ. ಮಣ್ಣು ತಿಂದು ಕಾಸು ಮಾಡಿಕೊಳ್ಳುತ್ತಿರೋ ಗ್ಯಾಂಗ್. ಬೇಕಾಬಿಟ್ಟಿ ಭೂಮಿ ಅಗೆದು ಲೇಔಟ್ಗಳಿಗೆ ಮಣ್ಣು ಸಾಗಾಟ. ಹೌದು, ಶಿರಸಿ ಸುತ್ತಮುತ್ತ ನಡೀತಾ ಇರುವ ವ್ಯಾಪಕ ಮಣ್ಣು ದಂಧೆಯ ಬಗ್ಗೆ ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ಈ ಹಿಂದೆಯೇ ಪ್ರೂಫ್ ಸಮೇತ ವರದಿ ಮಾಡಿತ್ತು. ಅಧಿಕಾರಿಗಳು ಅಕ್ರಮ ಮಣ್ಣು ಮಾಫಿಯಾ ವಿರುದ್ಧ ಕ್ರಮ ತೆಗೆದುಕೊಂಡಂತೆ ನಟಿಸಿದ್ರು. ವರದಿ ಪ್ರಸಾರದ ಬಳಿಕ ಅಕ್ರಮಕ್ಕೆ ಬ್ರೇಕ್ ಬಿದ್ದಿತ್ತು. ಆದ್ರೆ ಈಗ ಯಥಾ ಪ್ರಕಾರ ಮಣ್ಣು ಲಾರಿ ಸಂಚರಿಸ್ತಾ ಇದೆ, ಧೂಳೆಬ್ಬಿಸಿಕೊಂಡು ಓಡಾಡ್ತಾ ಇದೆ. ರಿಯಲ್ ಎಸ್ಟೇಟ್ ಲೇಔಟ್ಗಳಿಗೆ ಮಣ್ಣು ಸೇರ್ತಾ ಇದೆ, ಅಧಿಕಾರಿಗಳಿಗೆ ಜೇಬು ತುಂಬ್ತಾ ಇದೆ. ಆದ್ರೆ ಜನರ ಸಂಕಷ್ಟ ಮಾತ್ರ ಹೆಚ್ಚಾಗ್ತಾ ಇದೆ. ಅಧಿಕಾರಿಗಳ ಕಣ್ಣೆದುರೇ ನಡೀತಾ ಇದೆ ಅಕ್ರಮ. ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಿರೋದು ಯಾಕೆ? ಎಸ್, ಒಂದೆಡೆ ಶಿರಸಿ ಹಾವೇರಿ ಹೈವೇಲಿ ಧೂಳು ತುಂಬಿ ಓಡಾಡೋದಕ್ಕೆ ಸಾಧ್ಯವಾಗದೆ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಮಣ್ಣು ತುಂಬಿಸಿಕೊಂಡು ಲಾರಿಗಳು ಅಕ್ರಮವಾಗಿ ಓಡಾಡುತ್ತಲೇ ಇವೆ. ಹೆದ್ದಾರಿ ಬಂದ್ ಅಂತ ಹೇಳ್ತಾರೆ. ಆದರೆ ಇದೇ ಪರಿಸ್ಥಿತಿಯನ್ನ ಕೆಲವರು ದುರುಪಯೋಗ ಪಡಿಸಿಕೊಂಡು ರಾತ್ರಿ ಹಗಲು ಅಕ್ರಮ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ. ಇಸಳೂರು ಫಾರೆಸ್ಟ್ ಕ್ವಾರ್ಟರ್ ಸುತ್ತಮುತ್ತಲ ಪ್ರದೇಶ ಈಗ ಮಣ್ಣು ಲಾರಿಗಳ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ. ಮಜಾ ಅಂದ್ರೆ ಎಲ್ಲರ ಎದುರೇ ಇಷ್ಟೆಲ್ಲ ನಡೀತಾ ಇದ್ರು ಹೇಳೋರು ಕೇಳೋರು ಮಾತ್ರ ಯಾರೂ ಇಲ್ಲ. ಸರ್ಕಾರಿ ಜಾಗ, ಪ್ರೈವೇಟ್ ಜಾಗದಲ್ಲೂ ಮಣ್ಣು ಬಗೆದು ಮಾರಾಟ. ಮಣ್ಣು ಸಾಗಾಟಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ಕುರುಡು ಕಾಂಚಾಣ ಕೆಲಸ ಮಾಡ್ತಿದ್ಯಾ? ಇನ್ನು ಮಣ್ಣು ಸಾಗಾಟಕ್ಕೆ ಅನುಮತಿ ಕೊಟ್ಟಿದ್ಯಾರು? ರಾಯಲ್ಟಿ ಇದೆಯಾ? ಇದರ ಬಗ್ಗೆ ಯಾವೊಬ್ಬ ಅಧಿಕಾರಿಯೂ ತುಟುಕ್ ಪಿಟುಕ್ ಎನ್ನುತ್ತಿಲ್ಲ. ಸರ್ಕಾರಿ ನಿಯಮಗಳ ಬಗ್ಗೆ ಅಂತೂ ಯಾರೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಸರ್ಕಾರಿ ಜಾಗ, ಫಾರೆಸ್ಟ್ ಪ್ರದೇಶದ ಮಣ್ಣನ್ನ ರಾಜಾರೋಷವಾಗಿ ಬಗೆದು ಮಾರಿ ಮಣ್ಣು ತಿನ್ನೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅರಣ್ಯ ಪ್ರದೇಶದೊಳಗೆ ವಾಹನ ಸಂಚಾರ ಮಾಡೋ ಹಾಗಿಲ್ಲ, ಪರ್ಮಿಷನ್ ಇಲ್ಲದೆ ಜನರು ಪ್ರವೇಶಿಸುವಂತಿಲ್ಲ. ಆದರೆ ಮಣ್ಣು ಲಾರಿಗಳಿಗೆ ಮಾತ್ರ ಫುಲ್ ಫ್ರೀಡಮ್. ಕೆಲವೆಡೆ ಪ್ರೈವೇಟ್ ಜಾಗಗಳಲ್ಲೂ ನಿಯಮ ಮೀರಿ ಮಣ್ಣು ತೆಗೆಯೋದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಇದರ ಮಧ್ಯೆ ಓವರ್ಲೋಡ್ ಮಾಡಿ ಧೂಳಿನ ನಡುವೆ 10 ಟಿಪ್ಪರ್ಗಳು ಸರದಿ ಸಾಲಿನಲ್ಲಿ ನುಗ್ತಾ ಸಾಗ್ತಾ ಇವೆ. ಇಲಾಖೆಗಳ ಮೌನ ಯಾಕೆ? ಸೇರಬೇಕಾದ ಜಾಗಕ್ಕೆ ಸಲೀಸು ಮಾಮೂಲು. ಭ್ರಷ್ಟಾಚಾರ ಇಡೀ ವ್ಯವಸ್ಥೆಯನ್ನೇ ಕಟ್ಟಿ ಹಾಕಿದ್ಯಾ? ಇದು ಅಕ್ರಮ ಅಲ್ವಾ? ಗಣಿ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಸೇರಿ ಯಾವೆಲ್ಲ ಇಲಾಖೆಗಳಿಗೆ ಒಳಪಡುತ್ತೋ ಅಕ್ರಮಕ್ಕೆ ಕಡಿವಾಣ ಹಾಕಬೇಕಲ್ವಾ?
ಪೊಲೀಸರು ಯಾಕೆ ಕಣ್ಮುಚ್ಚಿ ಕೈಕಟ್ಟಿ ಕುಳಿತಿದ್ದಾರೆ? ಬೇಕಾಬಿಟ್ಟಿ ಮಣ್ಣು ಹೊಡೆಯೋದಕ್ಕೆ RTO ಪರ್ಮಿಷನ್ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಖುದ್ದು ಅಧಿಕಾರಿಗಳೇ ಉತ್ತರಿಸಬೇಕು. ಸಲೀಸಾಗಿ ಸೇರಬೇಕಾದ ಜಾಗಕ್ಕೆ ಮಾಮೂಲು ಸೇರ್ತಾ ಇರೋದ್ರಿಂದ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಒಟ್ಟಿನಲ್ಲಿ ಭ್ರಷ್ಟ ವ್ಯವಸ್ಥೆ ಜೊತೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅನ್ನೋದರ ತನಿಖೆ ಆಗಬೇಕು ಎಂಬುದು ಸ್ಥಳೀಯರ ಒತ್ತಾಯ. ಇಡೀ ಮಾಫಿಯಾ ಈ ವ್ಯವಸ್ಥೆಯನ್ನೇ ಕಟ್ಟಿ ಹಾಕಿರೋದು ನಿಜಕ್ಕೂ ದುರಂತವೇ ಸರಿ. ಇಷ್ಟೆಲ್ಲ ಅಕ್ರಮ ದಂಧೆ ನಡೀತಾ ಇರೋದು ಅಧಿಕಾರಿಗಳ ಕಣ್ಣ ಮುಂದೆಯೇ ಅಲ್ವೇ? ಹಾಗಾದ್ರೆ ಕೆಲವು ದಿನ ಶೋ ಮಾಡಿ ಮತ್ತೆ ಹಳೆಯ ಆಟ ಶುರುವಾಯ್ತಾ? ಇದೆಲ್ಲದರ ನಡುವೆ ಜನರ ಆರೋಗ್ಯ, ಪರಿಸರ, ರಸ್ತೆ ಇವುಗಳ ಕಥೆ ಏನು? ಧೂಳು, ಅಪಘಾತ, ಪರಿಸರ ಹಾನಿ ಇವೆಲ್ಲದರ ಹೊಣೆ ಯಾರು? ಎಲ್ಲದಕ್ಕೂ ಜಾಣ ಮೌನ ವಹಿಸಿರುವ ಅಧಿಕಾರಿಗಳೇ ಉತ್ತರ ಕೊಡಬೇಕು. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.